ನಮಸ್ಕಾರ. ಇವತ್ತು ನಾವು ಮಾತಾಡಕ್ ಹೊರಟಿರುವ ವಿಷಯ ಮಹಾಭ್ರಮೆ. ಈ ಕತೆ ಶುರು ಆಗೋದೇ ಒಬ್ಬ ರಾಜನಿಂದ. ಅವನೊಂದು ದೊಡ್ಡ ರಾಜ್ಯವನ್ನೇ ಕಳ್ಕೊಂಡಿರ್ತಾನೆ. ಆದರೆ ಅವನ ನಿಜವಾದ ಯುದ್ಧಭೂಮಿ ಯಾವುದು ಗೊತ್ತಾ? ಅದು ಅವನ ಮನಸ್ಸೇ. ಅವನ ಅತಿ ದೊಡ್ಡ ಹೋರಾಟ ಹೊರಗಿನ ಶತ್ರುಗಳ ಜೊತೆ ಅಲ್ಲ, ಬದಲಿಗೆ ಅವನ ಒಳಗೇ ನಡೀತಿತ್ತು. ಕಾಡಲ್ಲಿ ಅಲೆಯುವಾಗ ಆ ರಾಜನ್ಗೆ ಇನ್ನೊಬ್ಬ ವ್ಯಕ್ತಿ ಸಿಗ್ತಾನೆ. ಅವನ ಹೆಸರು ಸಮಾಧಿ, ಒಬ್ಬ ವ್ಯಾಪಾರಿ. ಇವರಿಬ್ಬರ ಕಥೆಯಲ್ಲೊಂದು ವಿಚಿತ್ರವಾದ ಹೋಲಿಕೆ ಇತ್ತು ನೋಡಿ. ಒಬ್ಬ ರಾಜ ಇಡೀ ಭೂಮಿಯನ್ನೇ ಆಳಿದವನು, ಇನ್ನೊಬ್ಬ ಶ್ರೀಮಂತ ವ್ಯಾಪಾರಿ. ಆದರೆ ಇಬ್ಬರೂ ತಮ್ಮವರ ಕೈಯಿಂದಲೇ ಮೋಸ ಹೋಗಿ ಎಲ್ಲವನ್ನೂ ಕಳ್ಕೊಂಡಿದ್ರು. ಅವರ ನೋವಿನ ಮೂಲ ಒಂದೇ ಆಗಿತ್ತು. ಹೀಗೆ ಕಾಡಲ್ಲಿದ್ರೂ ರಾಜ ಸೂರಥನ ಮನಸ್ಸಿಗೆ ಶಾಂತಿಯೇ ಇರಲಿಲ್ಲ. ಅಯ್ಯೋ, ನನ್ನ ಪೂರ್ವಜರು ಆಳಿದ ಆ ರಾಜಧಾನಿ ಏನಾಯ್ತೋ? ನನ್ನ ಪ್ರೀತಿಯ ಆನೆ ಅದೀಗ ಶತ್ರುಗಳ ಕೈಯಲ್ಲಿದೆಯಲ್ಲ, ಅದು ಹೇಗಿದೆಯೋ? ನನ್ನ ನಂಬಿಕಸ್ಥ ಆಳುಗಳು ಈಗ ಬೇರೆ ಯಾರಿಗೋ ಸೇವೆ ಮಾಡ್ತಿರ್ಬೇಕಲ್ಲ? ನಾನು ಕಷ್ಟಪಟ್ಟು ಕೂಡಿಟ್ಟ ಆ ಖಜಾನೆ ಅದೆಲ್ಲ ಈಗ ಖಾಲಿಯಾಗ್ತಿರ್ಬೋದು. ನೋಡಿ, ಈ ಥರದ ಯೋಚನೆಗಳು ಅವನನ್ನ ಸದಾ ಕಾಡ್ತಾನೇ ಇತ್ತು. ಆ ವ್ಯಾಪಾರಿಯ ಕಥೆ ಕೇಳಿದಾಗ ರಾಜನಿಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ವ್ಯಾಪಾರಿ ತನಗೆ ಮೋಸ ಮಾಡಿದವರ ಬಗ್ಗೆನೂ ಪ್ರೀತಿಯಿಂದಲೇ ಮಾತಾಡ್ತಿದ್ದ. ಇದನ್ನ ನೋಡಿ ರಾಜ ಕೇಳ್ತಾನೆ, ಅವರು ನಿನಗೆ ಅಷ್ಟು ಅನ್ಯಾಯ ಮಾಡಿದ್ರು, ನಿನ್ನ ಮನಸ್ಸು ಅವರನ್ನೇ ಯಾಕಿನ್ನೂ ನೆನಪಿಸ್ಕೊಳ್ಳುತ್ತೆ, ಯಾಕಿಷ್ಟು ಹಚ್ಕೊಂಡಿದೆ ಅಂತ. ಅದಕ್ಕೆ ಆ ವ್ಯಾಪಾರಿ ಹತ್ರ ಉತ್ತರನೇ ಇರಲಿಲ್ಲ. ಅವನು ಒಪ್ಕೊಳ್ತಾನೆ, ನನಗ್ ಗೊತ್ತು ನನ್ನ ಕುಟುಂಬದವರು ದುರಾಸೆಯಿಂದ ನನ್ನನ್ನು ಮನೆಯಿಂದ ಹೊರಹಾಕಿದ್ರು ಅಂತ. ಆದ್ರೂ ಅವ್ರ ಮೇಲಿನ ಪ್ರೀತಿ, ಆ ಮಮಕಾರ ಸ್ವಲ್ಪನೂ ಕಮ್ಮಿ ಆಗ್ತಿಲ್ಲ. ನನ್ನ ಹೃದಯ ಅವ್ರ ವಿರುದ್ಧ ಕಠಿಣ ಆಗ್ತಾನೇ ಇಲ್ಲ. ನೋಡಿ, ಎಂಥ ಅಸಹಾಯಕ. ತಮ್ಮಿಬ್ಬರ ಸಮಸ್ಯೆಯೂ ಒಂದೇ ಅನ್ನೋದು ಅವರಿಬ್ರಿಗೂ ಅರ್ಥ ಆಯಿತು. ಈ ಗೊಂದಲಕ್ಕೆ ನಮ್ಮಿಂದ ಉತ್ತರ ಸಿಗೋದು ಕಷ್ಟ ಅಂತ ನಿರ್ಧಾರ ಮಾಡಿ ಜ್ಞಾನಿಯಾದ ಮೇಧಾ ಋಷಿ ಹತ್ರ ಹೋಗ್ತಾರೆ. ತಮ್ಮ ಈ ವಿಚಿತ್ರವಾದ ಮನಸ್ಥಿತಿಗೆ ಕಾರಣವೇನು ಅಂತ ಕೇಳಬೇಕು ಅನ್ನೋದು ಅವರ ಉದ್ದೇಶ. ಅವರು ಋಷಿಯ ಮುಂದೆ ಇಟ್ಟ ಪ್ರಶ್ನೆ ತುಂಬಾ ಸರಳ, ಆದ್ರೆ ಬಹಳ ಆಳವಾದದ್ದು. ಅವರು ಕೇಳಿದ್ದು ಇಷ್ಟೇ: ಸ್ವಾಮಿ, ನಮ್ಗೆಲ್ಲಾ ಗೊತ್ತು, ಆದರೂ ನಮ್ಗೆ ನೋವು ಕೊಟ್ಟೋರ ಮೇಲೆ, ನಾವು ಕಳೆದುಕೊಂಡ ವಸ್ತುಗಳ ಮೇಲೆ ಯಾಕಿಷ್ಟು ಮೋಹ, ಯಾಕೆ ಈ ಮಮಕಾರ, ಈ ಭ್ರಮೆ, ಇದಕ್ಕೆ ಕಾರಣವಾದ್ರೂ ಏನು? ಆಗ ಋಷಿಗಳು ಅವರ ಈ ಎಲ್ಲಾ ಗೊಂದಲಕ್ಕೆ ಕಾರಣವಾದ ಒಂದೇ ಒಂದು ಶಕ್ತಿಯ ಬಗ್ಗೆ ಹೇಳ್ತಾರೆ. ಆ ಶಕ್ತಿಯ ಹೆಸರೇ ಮಹಾಮಾಯೆ. ಋಷಿಗಳು ವಿವರಿಸ್ತಾರೆ, ನೋಡಿ, ಈ ಭ್ರಮೆ ಅನ್ನೋದು ಬರೀ ಮನುಷ್ಯರಿಗಷ್ಟೇ ಸೀಮಿತ ಅಲ್ಲ. ಪ್ರಾಣಿ ಪಕ್ಷಿಗಳನ್ನ ನೋಡಿ. ಒಂದು ಹಕ್ಕಿ ತಾನೇ ಹಸಿದಿದ್ರೂ ಸಹ ಆ ಮೋಹದಿಂದಾಗಿ ತನ್ನ ಮರಿಗಳ ಬಾಯಿಗೆ ತುತ್ತಿಡುತ್ತೆ. ಇದು ಸೃಷ್ಟಿಯ ಪ್ರತಿಯೊಂದು ಜೀವಿಯಲ್ಲಿರುವಂಥ ಒಂದು ಪ್ರಬಲವಾದ ಶಕ್ತಿ ಅಂತ. ಹಾಗಿದ್ರೆ ಈ ಮಹಾಮಾಯೆ ಅಂದ್ರೆ ಏನು? ಸರಳವಾಗಿ ಹೇಳೋದಾದ್ರೆ, ಈ ಇಡೀ ಜಗತ್ತಿನ ಸಂಸಾರ ಚಕ್ರವನ್ನೇ ನಡೆಸುವ ಶಕ್ತಿ ಅವಳು. ಅವಳ ಪ್ರಭಾವದಿಂದಲೇ ಪ್ರತಿಯೊಂದು ಜೀವಿಯೂ ಮೋಹ ಮಮಕಾರ ಅನ್ನೋ ಸುಳಿಯಲ್ಲಿ ಸಿಕ್ಕಾಕೊಳ್ಳೋದು. ಈ ಮಹಾಮಾಯೆಯ ಶಕ್ತಿ ಎಷ್ಟಿದೆ ಅಂದ್ರೆ ದೊಡ್ಡ ದೊಡ್ಡ ಜ್ಞಾನಿಗಳು ಕೂಡ ಅವಳ ಪ್ರಭಾವದಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅವಳು ಬೇಕು ಅಂದ್ರೆ ಅತ್ಯಂತ ಬುದ್ಧಿವಂತರ ಮನಸ್ಸನ್ನು ಕೂಡ ಬಲವಂತವಾಗಿ ಸೆಳೆದು ಮೋಹದ ಕೂಪಕ್ಕೆ ತಳ್ಳಿಬಿಡ್ತಾಳೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಮಹಾಮಾಯೆಗೆ ಎರಡು ಮುಖ. ಒಂದು ಕಡೆ ಅವಳೇ ನಮ್ಮನ್ನೆಲ್ಲ ಈ ಸಂಸಾರದ ಬಂಧನದಲ್ಲಿ ಸಿಕ್ಕಾಕ್ಸೋಳು, ಮತ್ತೊಂದು ಕಡೆ ಇದೇ ಬಂಧನದಿಂದ ಬಿಡುಗಡೆ ನೀಡುವ ಪರಮ ಜ್ಞಾನದ ರೂಪ ಕೂಡ ಅವಳೇ. ಅಂದ್ರೆ ಸಮಸ್ಯೆಯೂ ಅವಳೇ, ಪರಿಹಾರ ಕೂಡ ಅವಳೇ. ಮಹಾಮಾಯೆಯ ಈ ಅಗಾಧ ಶಕ್ತಿಯನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಸೋಕೆ ಋಷಿಗಳು ಅವರಿಬ್ಬರಿಗೆ ಒಂದು ಪೌರಾಣಿಕ ಕತೆ ಹೇಳ್ತಾರೆ. ಈ ಕಥೆ ನಡೆಯೋದು ಜಗತ್ತಿನ ಸೃಷ್ಟಿಯ ಆರಂಭದ ಕಾಲದಲ್ಲಿ. ಸನ್ನಿವೇಶ ಹೀಗಿತ್ತು: ಒಂದು ಯುಗದ ಅಂತ್ಯ. ಇಡೀ ಬ್ರಹ್ಮಾಂಡವೇ ಒಂದು ದೊಡ್ಡ ಮಹಾಸಾಗರವಾಗಿತ್ತು. ಆ ಸಾಗರದ ಮಧ್ಯೆ ವಿಷ್ಣು ಆದಿಶೇಷನ ಮೇಲೆ ಯೋಗನಿದ್ರೆಯಲ್ಲಿದ್ದ. ಅದೇ ಹೊತ್ತಿಗೆ ವಿಷ್ಣುವಿನ ಕಿವಿಯಿಂದ ಮಧು ಮತ್ತು ಕೈಟಭ ಅನ್ನೋ ಇಬ್ರು ಭಯಂಕರ ರಾಕ್ಷಸರು ಹುಟ್ಕೊಳ್ತಾರೆ. ಅವರ ಗುರಿ ಒಂದೇ: ವಿಷ್ಣುವಿನ ಹೊಕ್ಕಳ ಕಮಲದಲ್ಲಿ ಕೂತಿದ್ದ ಸೃಷ್ಟಿಕರ್ತ ಬ್ರಹ್ಮನನ್ನೇ ಕೊಲ್ಲೋದು. ಆ ರಾಕ್ಷಸರನ್ನ ನೋಡಿ ಬ್ರಹ್ಮನಿಗೆ ಭಯವಾಗುತ್ತೆ. ಏನು ಮಾಡೋದು ಅಂತ ತೋಚದೆ ವಿಷ್ಣುವನ್ನೇ ಆವರಿಸಿದ್ದ ಆ ಯೋಗನಿದ್ರೆ ಇದೆಯಲ್ಲ, ಆ ಶಕ್ತಿಗೆ ಮೊರೆ ಹೋಗ್ತಾನೆ. ಆ ಶಕ್ತಿಯೇ ಮಹಾಮಾಯೆ. ತಾಯೇ, ದಯವಿಟ್ಟು ವಿಷ್ಣುವನ್ನ ಹೆಬ್ಬಿಸು ಮತ್ತು ಈ ರಾಕ್ಷಸರನ್ನ ನಿನ್ನ ಮಾಯೆಯಿಂದ ಭ್ರಮೆಗೆ ತಳ್ಳು ಅಂತ ಪ್ರಾರ್ಥನೆ ಮಾಡ್ತಾನೆ. ಬ್ರಹ್ಮನು ದೇವಿಯನ್ನ ಹಲವು ಬಗೆಯಾಗಿ ಹೊಗಳ್ತಾನೆ. ಅವಳನ್ನ ಮಹಾಜ್ಞಾನ, ಮಹಾಭ್ರಮೆ ಅಂತ ಕರೀತಾನೆ. ಅವಳೇ ಸೃಷ್ಟಿ, ಸ್ಥಿತಿ, ಲಯ ಎಲ್ಲಕ್ಕೂ ಕಾರಣಕರ್ತೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಖಡ್ಗ, ಭರ್ಜಿ, ಗದೆ ಹಿಡಿದು ನಿಂತಿರೋ ಅವಳ ಯೋಧರೂಪವನ್ನೂ ವರ್ಣಿಸ್ತಾನೆ.
ಬ್ರಹ್ಮನ ಪ್ರಾರ್ಥನೆಗೆ ದೇವಿಯು ಒಲಿದು ವಿಷ್ಣುವನ್ನು ಯೋಗನಿದ್ರೆಯಿಂದ ಎಬ್ಬಿಸ್ತಾಳೆ. ಎಚ್ಚರಗೊಂಡ ವಿಷ್ಣು ಆ ರಾಕ್ಷಸರ ಜೊತೆ ಯುದ್ಧ ಶುರು ಮಾಡ್ತಾನೆ. ಆ ಯುದ್ಧ ಎಷ್ಟು ಕಾಲ ನಡೆದು ಗೊತ್ತಾ? ಒಂದಲ್ಲ, ಎರಡಲ್ಲ, ಬರೋಬ್ಬರಿ 5,000 ವರ್ಷಗಳು. ಯುದ್ಧದ ಕ್ಲೈಮ್ಯಾಕ್ಸ್ನಲ್ಲಿ ಮಹಾಮಾಯೆಯ ಪ್ರಭಾವ ಹೇಗೆ ಕಥೆಗೆ ಒಂದು ದೊಡ್ಡ ತಿರುವು ಕೊಡುತ್ತೆ ಅಂತ ಈಗ ನೋಡೋಣ. ನೋಡಿ, 5,000 ವರ್ಷಗಳ ಕಾಲ ಹೋರಾಡಿದ್ರೂ ಆ ರಾಕ್ಷಸರು ಮಹಾಮಾಯೆಯ ಪ್ರಭಾವದಲ್ಲೇ ಇದ್ರು. ತಮ್ಮ ಶಕ್ತಿಯ ಬಗ್ಗೆ ಅವರಿಗೆ ಅದೆಂಥ ಅಹಂಕಾರ ಅಂದ್ರೆ ಅವರೇ ವಿಷ್ಣುಗೆ ಹೇಳ್ತಾರೆ, ನಿನ್ನ ಪರಾಕ್ರಮಕ್ಕೆ ನಾವು ಮೆಚ್ಚಿದ್ದೇವೆ, ನಮ್ಮಿಂದ ಏನಾದ್ರೂ ಒಂದು ವರ ಕೇಳ್ಕೋ ಅಂತ. ಇದು ಅವರು ಮಾಡಿದ ಅತಿದೊಡ್ಡ ತಪ್ಪು. ವಿಷ್ಣು ಇದೇ ಅವಕಾಶಕ್ಕಾಗಿ ಕಾಯ್ತಿದ್ದ. ಅವರ ಅಹಂಕಾರವನ್ನೇ ಅಸ್ತ್ರವಾಗಿ ಬಳಸ್ಕೊಂಡು, ಹೌದಾ, ಹಾಗಿದ್ರೆ ಸರಿ, ನಾನೀಗ ನಿಮ್ಮಿಬ್ಬರನ್ನೂ ವಧಿಸ್ಬೇಕು, ಅದೇ ನನಗೆ ಬೇಕಾದ ವರ ಅಂತ ಜಾಣತನದಿಂದ ಕೇಳ್ತಾನೆ. ತಾವು ಮೋಸ ಹೋದ್ವಿ ಅಂತ ರಾಕ್ಷಸರಿಗೆ ಗೊತ್ತಾದಾಗ ಅವರು ಸುತ್ತಮುತ್ತ ನೋಡ್ತಾರೆ. ಎಲ್ಲೆಲ್ಲೂ ನೀರೇ ನೀರು. ಆಗ ಒಂದು ಷರತ್ತು ಹಾಕ್ತಾರೆ, ಸರಿ, ಎಲ್ಲಿ ನೀರಿಲ್ವೋ ಆ ಜಾಗದಲ್ಲಿ ನಮ್ಮನ್ನ ಕೊಲ್ಲು ಅಂತ. ಆಗ ವಿಷ್ಣು ಏನ್ಮಾಡ್ತಾನೆ ಗೊತ್ತಾ? ತನ್ನ ತೊಡೆಗಳನ್ನೇ ಭೂಮಿಯ ಹಾಗೆ ವಿಸ್ತರಿಸಿ ಅವರಿಬ್ಬರನ್ನೂ ಅದರ ಮೇಲೆ ಮಲಗಿಸಿ ಸುದರ್ಶನ ಚಕ್ರದಿಂದ ಅವರ ತಲೆಗಳನ್ನ ಕತ್ತರಿಸ್ಬಿಡ್ತಾನೆ. ಸರಿ, ಈ ದೊಡ್ಡ ಪೌರಾಣಿಕ ಕಥೆಗೂ ರಾಜ ಮತ್ತು ವ್ಯಾಪಾರಿಯ ಸಮಸ್ಯೆಗೂ ಏನ್ ಸಂಬಂಧ? ಋಷಿಗಳು ಹೇಳಿದ ಸಾರಾಂಶ ಇಲ್ಲೇ ಇದೆ ನೋಡಿ. ಯಾವ ಮಹಾಶಕ್ತಿ ಮಧುಕೈಟಬರಂತಹ ಘೋರ ರಾಕ್ಷಸರನ್ನೇ ಭ್ರಮೆಗೆ ತಳ್ಳಿ ಅವರ ಸಾವಿಗೆ ಕಾರಣವಾಯ್ತೋ, ಅದೇ ಶಕ್ತಿ, ಅದೇ ಮಹಾಮಾಯೆ ರಾಜ ಸೂರಥನ ಮತ್ತು ವ್ಯಾಪಾರಿ ಸಮಾಧಿಯ ಮನಸ್ಸಲ್ಲೂ ಮೋಹ ಮಮಕಾರವನ್ನ ಹುಟ್ಟುಹಾಕಿ ಅವರನ್ನ ಕಾಡ್ತಿತ್ತು. ಹಾಗಿದ್ರೆ ಕೊನೆಗೆ ಉಳಿಯೋ ಪ್ರಶ್ನೆ ಏನು? ದೇವತೆಗಳು ಅಷ್ಟೇ ಯಾಕೆ, ಬ್ರಹ್ಮಾಂಡವನ್ನೇ ನಡುಗಿಸೋ ರಾಕ್ಷಸರೇ ಈ ಮಹಾಮಾಯಿಯ ಪ್ರಭಾವಕ್ಕೆ ಒಳಗಾಗ್ತಾರೆ ಅಂದ್ರೆ, ಸಾಮಾನ್ಯರಾದ ನಾವು ನಮ್ಮ ಮನಸ್ಸಲ್ಲಿ ಹುಟ್ಟೋ ಈ ಭ್ರಮೆಗಳನ್ನ, ನಮ್ಮನ್ನ ಕಾಡೋ ಈ ಮಮಕಾರಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಅದಕ್ಕಿಂತ ಮುಖ್ಯವಾಗಿ ಅದನ್ನ ನಿಭಾಯಿಸೋದು ಹೇಗೆ? ಬನ್ನಿ, ಒಂದು ಮಹಾಕಾವ್ಯದೊಳಗೆ ಹೋಗೋಣ. ಇದು ಯುದ್ಧ, ವಂಚನೆ ಮತ್ತು ಒಬ್ಬ ದೇವಿಯ ಜನನದ ಕಥೆ. ಈ ವಿವರಣೆಯಲ್ಲಿ ನಾವು ಬ್ರಹ್ಮಾಂಡದ ಅಂತಿಮ ಯೋಧೆ ದೇವಿಯ ಪ್ರಾಚೀನ ಕಥೆಯ ಆಳಕ್ಕೆ ಇಳಿಯೋಣ. ಒಂದು ಕ್ಷಣ ಯೋಚನೆ ಮಾಡಿ. 1 ವರ್ಷವಲ್ಲ, 10 ವರ್ಷವಲ್ಲ, ಪೂರ್ತಿ 100 ವರ್ಷಗಳ ಕಾಲ ನಡೆದ ಒಂದು ಯುದ್ಧ. ಇದು ದೇವತೆಗಳು ಅಂದ್ರೆ ದೈವಿಕ ಶಕ್ತಿಗಳು ಮತ್ತು ಅಸುರರು ಅಂದ್ರೆ ಅವರ ವಿರೋಧಿಗಳ ನಡುವಿನ ಕಠೋರ ವಾಸ್ತವಾಗಿತ್ತು. ಈ ಯುದ್ಧದ ಪಣದಲ್ಲಿ ಇಡೀ ಬ್ರಹ್ಮಾಂಡವೇ ಇತ್ತು. 1 ಶತಮಾನದ ರಕ್ತಪಾತದ ನಂತರ ಆ ಅಂತಿಮ ನಿರ್ಧಾರ ಬಂತು. ದೇವತೆಗಳು ಸೋತು ಹೋದ್ರು, ಅವರ ಸೈನ್ಯಗಳು ಚದುರಿ ಹೋದವು, ಅವರ ಚೈತನ್ಯ ಮುರಿದು ಹೋಯಿತು. ಇದು ಅವರ ಅತ್ಯಂತ ಕರಾಳ ಸಮಯವಾಗಿತ್ತು. ಆದರೆ ಕೆಲವೊಮ್ಮೆ ಅಂತ್ಯವೇ ಒಂದು ಹೊಸ ಆರಂಭ ಅಲ್ವಾ? ದೇವತೆಗಳ ಸೋಲು ಸಂಪೂರ್ಣವಾಗಿತ್ತು. ಅವರು ಕೇವಲ ಯುದ್ಧವನ್ನು ಮಾತ್ರ ಅಲ್ಲ, ತಮ್ಮ ಮನೆಯನ್ನೇ, ತಮ್ಮ ಸ್ವರ್ಗವನ್ನೇ ಕಳೆದುಕೊಂಡ್ರು. ಒಮ್ಮೆ ಭರವಸೆಯ ದಾರಿದೀಪವಾಗಿದ್ದ ಸ್ವರ್ಗ ಈಗ ಅವರ ಸೋಲಿನ ಕರಾಳ ಸಂಕೇತವಾಗಿತ್ತು. ಅಸುರರ ರಾಜ ಮಹಿಷಾಸುರನಿಗೆ ಕೇವಲ ಗೆಲುವು ಸಾಕಾಗಿರಲಿಲ್ಲ, ಅವನಿಗೆ ದೇವತೆಗಳನ್ನ ಸಂಪೂರ್ಣವಾಗಿ ಅವಮಾನಿಸಬೇಕಿತ್ತು. ಅವರೆಲ್ಲ ಅಧಿಕಾರ, ದೈವಿಕ ಶಕ್ತಿಗಳನ್ನ ಕಿತ್ತುಕೊಂಡು ಅವರನ್ನ ಶಕ್ತಿಹೀನರನ್ನಾಗಿ ಸಾಮಾನ್ಯ ಮನುಷ್ಯರಂತೆ ಭೂಮಿಯ ಮೇಲೆ ಅಲೆಯುವಂತೆ ಮಾಡಿದ. ಇದು ಅಂತಿಮ ಅವಮಾನವಾಗಿತ್ತು. ಹತಾಶೆಯಿಂದ ಇನ್ನೇನು ದಾರಿಯೇ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ದೇವತೆಗಳು ಮಹಾಶಕ್ತಿಗಳಾದ ವಿಷ್ಣು ಮತ್ತು ಶಿವನ ಬಳಿ ಬಂದು ಮೊರೆಯಿಟ್ರು. ಅವರ ಮನವಿ ಕೇವಲ ಸಹಾಯಕ್ಕಾಗಿ ಬೇಡಿಕೆಯಾಗಿರಲಿಲ್ಲ, ಅದು ಒಂದು ರೀತಿಯ ಶರಣಗತಿಯಾಗಿತ್ತು. ಈ ಯುದ್ಧವನ್ನ ತಾವಾಗಿಯೇ ಗೆಲ್ಲಲು ಸಾಧ್ಯವಿಲ್ಲ ಎಂಬ ಒಪ್ಪಿಗೆಯಾಗಿತ್ತು. ಆದರೆ ವಿಷ್ಣು ಮತ್ತು ಶಿವನ ಪ್ರತಿಕ್ರಿಯೆ ಯಾರೂ ಊಹಿಸಿರಲಿಲ್ಲ. ಸಹಾನುಭೂತಿಗಿಂತ ಹೆಚ್ಚಾಗಿ ಅವರಲ್ಲಿ ಕಂಡಿದ್ದು ಮಹಾಕ್ರೋಧ. ಆದರಿದು ಸಾಮಾನ್ಯ ಕೋಪವಾಗಿರಲಿಲ್ಲ. ಇದು ಯುದ್ಧದ ಗತಿಯನ್ನೇ ಶಾಶ್ವತವಾಗಿ ಬದಲಾಯಿಸುವಂತಹ ಒಂದು ದೈವಿಕ ಕೋಪವಾಗಿತ್ತು. ಅವರ ಆ ಕೋಪದಿಂದ ಒಂದು ಅದ್ಭುತವಾದ ಬೆಳಕು ಹುಟ್ಕೊಳ್ತು. ಸೂರ್ಯನಿಗೂ ನಾಚಿಕೆಯಾಗುವಷ್ಟು ಪ್ರಖರವಾದ ಬೆಳಕು. ಅದು ಸೃಷ್ಟಿಯ ಬೆಳಕು, ಭರವಸೆಯ ಬೆಳಕು ಮತ್ತು ಪ್ರತೀಕಾರದ ಬೆಳಕಾಗಿತ್ತು. ಈ ಬೆಳಕನ್ನ ತೇಜಸ್ಸು ಅಂತ ಕರೀತಾರೆ. ಇದು ಕೇವಲ ಬೆಳಕಲ್ಲ, ಇದು ಶುದ್ಧ ದೈವಿಕ ಶಕ್ತಿ. ಎಲ್ಲಾ ದೇವತೆಗಳ ಶಕ್ತಿ, ಅವರ ತೇಜಸ್ಸು ಒಂದಾದಾಗ ಅದೊಂದು ಹೊಸ, ಅತ್ಯಂತ ಶಕ್ತಿಯುತವಾದ ಅಸ್ತಿತ್ವಕ್ಕೆ ಜನ್ಮ ನೀಡಿತು. ಇಡೀ ಬ್ರಹ್ಮಾಂಡದ ಶಕ್ತಿಯ ಸಮತೋಲನವೇ ಬದಲಾಗುವ ಸಮಯ ಬಂದಿತ್ತು. ಆ ಶಕ್ತಿಯ ಸುಳಿಯಿಂದ ಒಂದು ದಿವ್ಯವಾದ ರೂಪ ಹೊರಹೊಮ್ಮಿತು. ಎಂಥ ಸೌಂದರ್ಯ, ಎಂಥ ಶಕ್ತಿಯಂದ್ರೆ ದೇವತೆಗಳೆಲ್ಲ ಕಣ್ಣರಳಿಸಿ ನೋಡ್ತಾ ಇದ್ರು. ಅವಳೇ ದೇವಿ, ಬೆಂಕಿ ಮತ್ತು ಕ್ರೋಧದಿಂದ ಜನ್ಮತಾಳಿದ ಮಹಾದೇವತೆ. ದೇವಿಯ ಜನನವಾಯಿತು ಸರಿ, ಆದ್ರೆ ಅವಳ ಮುಂದಿದ್ದ ಸವಾಲು ಸಣ್ಣದೇನಲ್ಲ. ಇಡೀ ಮಹಿಷಾಸುರನ ಸೇನೆಯನ್ನೇ ಎದುರಿಸಬೇಕಿತ್ತು. ಅದಕ್ಕೆ ದೈವಿಕ ಶಕ್ತಿ ಜೊತೆಗೆ ದೈವಿಕ ಅಸ್ತ್ರಗಳು ಬೇಕಿತ್ತು.
ಆಗ ದೇವತೆಗಳೆಲ್ಲರೂ ಮುಂದೆ ಬಂದು ತಮ್ಮ ತಮ್ಮ ಶ್ರೇಷ್ಠ ಅಸ್ತ್ರಗಳನ್ನ ದೇವಿಗೆ ಕೊಡ್ತಾರೆ. ಶಿವ ತನ್ನ ತ್ರಿಶೂಲವನ್ನ ಕೊಟ್ರೆ, ವಿಷ್ಣು ತನ್ನ ಸುದರ್ಶನ ಚಕ್ರವನ್ನ ನೀಡಿದ. ಹೀಗೆ ಪ್ರತಿಯೊಂದು ಆಯುಧವೂ ದೈವಿಕ ಶಕ್ತಿಯಿಂದ ತುಂಬಿತ್ತು. ಈಗ ಅವಳು ಎದುರಿಸಲಾಗದ ಶಕ್ತಿಯಾಗಿದ್ಲು. ಆದ್ರೆ ದೇವಿ ಕೇವಲ ಯೋಧೆಯಲ್ಲ, ಅವಳೊಬ್ಬಳು ರಾಣಿ ಕೂಡ. ಪ್ರತಿಯೊಬ್ಬ ರಾಣಿಗೂ ರಾಜಲಾಂಛನಗಳು ಬೇಕಲ್ವಾ? ಹಿಮಾಲಯ ಪರ್ವತವೇ ಅವಳಿಗೆ ತನ್ನ ವಾಹನವಾಗಿ ಸಿಂಹವನ್ನ ಕೊಡ್ತು. ಕ್ಷೀರಸಾಗರ ಮುತ್ತಿನ ಹಾರವನ್ನ ನೀಡ್ತು. ಅದು ಅವಳ ಆತ್ಮದಷ್ಟೇ ಶುದ್ಧವಾಗಿತ್ತು. ಹೀಗೆ ಎಲ್ಲಾ ದೇವತೆಗಳಿಂದ ಸನ್ಮಾನಿಸಲ್ಪಟ್ಟ ದೇವಿ ಗುಡುಗಿನ ಹಾಗೆ ಒಂದು ನಗು ನಕ್ಕಳು. ಆ ನಗು ಇಡೀ ಆಕಾಶವನ್ನೇ ತುಂಬಿ ಬ್ರಹ್ಮಾಂಡವನ್ನೇ ನಡಗಿಸಿತು. ಅದು ಅವಳ ಯುದ್ಧದ ಘೋಷವಾಗಿತ್ತು. ಇನ್ನು ಕಾಯೋ ಸಮಯ ಮುಗಿದಿತ್ತು. ರಂಗಭೂಮಿ ಸಿದ್ಧವಾಗಿತ್ತು. ದೇವತೆಗಳೆಲ್ಲ ಒಂದಾಗಿದ್ರು ಮತ್ತು ಅವರ ಚಾಂಪಿಯನ್ ಆಗಿ ದೇವಿ ಕತ್ತಲನ್ನ ಎದುರಿಸಲು ಸಿದ್ಧಳಾಗಿದ್ಲು. ದೇವಿಯ ಆ ಗರ್ಜನೆ ಮಹಿಷಾಸುರನ ಕಿವಿಗೆ ಬಿತ್ತು. ಆಹಾ, ಇದೇನು ಅಂತ ಕೋಪದಿಂದ ಗರ್ಜಿಸ್ತಾ ತನ್ನ ಇಡೀ ಸೈನ್ಯದ ಜೊತೆಗೆ ಆ ಶಬ್ದ ಬಂದ ಕಡೆ ಧಾವಿಸಿದ. ಇದು ಎರಡು ಮಹಾಶಕ್ತಿಗಳ ನಡುವಿನ ಸಂಘರ್ಷವಾಗಿತ್ತು. ಮಹಿಷಾಸುರನ ಸೈನ್ಯದ ಬಗ್ಗೆ ಹೇಳ್ಬೇಕಂದ್ರೆ ಅದು ಸಣ್ಣದೇನಲ್ಲ. ಲಕ್ಷಾಂತರ ಕೋಟ್ಯಾಂತರ ರಥಗಳು. ಅದೊಂದು ರಾಕ್ಷಸರ ಮಹಾಸಾಗರವೇ ಆಗಿತ್ತು. ಇದನ್ನ ನೋಡಿದ್ರೆ ದೇವಿಗೆ ಗೆಲ್ಲೋದು ಅಸಾಧ್ಯ ಅಂತನೇ ಅನ್ಸ್ತಿತ್ತು. ಆದ್ರೆ ಅವ್ರಿಗೆ ದೇವಿಯ ನಿಜವಾದ ಶಕ್ತಿ ಗೊತ್ತಿರ್ಲಿಲ್ಲ. ಅಷ್ಟೊಂದು ದೊಡ್ಡ ಸೈನ್ಯವನ್ನ ನೋಡಿ ದೇವಿ ಸ್ವಲ್ಪನೂ ಹೆದರ್ಲಿಲ್ಲ. ಚಂಡಮಾರುತದ ಮುಂದೆ ನಿಂತ ಬಂಡೆಯ ಹಾಗೆ ಅವಳು ಶಾಂತವಾಗಿದ್ಲು. ಅವಳ ಕಣ್ಣುಗಳಲ್ಲಿ ದೈವಿಕ ಬೆಂಕಿ ಉರಿಯುತ್ತಿತ್ತು. ಅವಳು ಯುದ್ಧಕ್ಕೆ ಸಂಪೂರ್ಣವಾಗಿ ಸಿದ್ಧಳಾಗಿದ್ಲು. ಆ ಯುದ್ಧವನ್ನ ವರ್ಣಿಸೋಕೆ ಪದಗಳೇ ಸಾಲ್ದು. ಅದು ವಿನಾಶದ ಒಂದು ಸಿಂಫನಿಯಾಗಿತ್ತು. ದೇವಿಯ ಖಡ್ಗ ಗಾಳಿಯಲ್ಲಿ ನರ್ತಿಸ್ತಾ ಇತ್ತು. ಅವಳ ಬಾಣಗಳು ಮಳೆಯಂತೆ ಸುರಿತಾ ಇದ್ವು. ಕೆಲವೊಮ್ಮೆ ಅವಳ ನಿಟ್ಟುಸಿರೆ ಸಾವಿರಾರು ಯೋಧರಾಗಿ ಬದಲಾಗ್ತಾ ಇತ್ತು. ಅಷ್ಟೇ ಅಲ್ಲ, ಅವಳ ಸಿಂಹ ಕೂಡ ರಾಕ್ಷಸರ ಪ್ರಾಣವನ್ನೇ ಹೀರುತ್ತಾ ಯುದ್ಧಭೂಮಿಯಲ್ಲಿ ಅಲೆದಾಡ್ತಾ ಇತ್ತು. ಯುದ್ಧಭೂಮಿ ಸಂಪೂರ್ಣವಾಗಿ ರಕ್ತಮಯವಾಗಿತ್ತು. ಆನೆ, ಅಸುರ, ಕುದುರೆಗಳಿಂದ ರಕ್ತದ ಹೊಳೆಗಳೇ ಹರಿತಾ ಇತ್ತು. ಇದು ವಿಜಯಕ್ಕೆ ತೆರಬೇಕಾದ ಬೆಲೆಯಾಗಿತ್ತೋ, ಬ್ರಹ್ಮಾಂಡದಲ್ಲಿ ಸಮತೋಲನವನ್ನ ಮರುಸ್ಥಾಪಿಸಲು ಅಗತ್ಯವಾದ ತ್ಯಾಗವಾಗಿತ್ತು. ಕೊನೆಗೆ ಬೆಂಕಿಯು ಹುಲಿನ ರಾಶಿಯನ್ನು ಸುಡುವಷ್ಟು ವೇಗವಾಗಿ ಅಂಬಿಕೆ ಆ ಬೃಹತ್ ಅಸುರಸೇನೆಯನ್ನ ಒಂದೇ ಕ್ಷಣದಲ್ಲಿ ನಾಶ ಮಾಡಿದ್ಲು. ಆ ಇಡೀ ಸೈನ್ಯ ಬೂದಿಯಾಗಿ ಹೋಯಿತು. ದೇವಿ ವಿಜಯಶಾಲಿಯಾಗಿದ್ಲು. ಅವಳು ಕೇವಲ ಒಂದು ಯುದ್ಧವನ್ನಲ್ಲ, ಇಡೀ ಮಹಾಯುದ್ಧವನ್ನೇ ಗೆದ್ದಿದ್ಲು. ಬ್ರಹ್ಮಾಂಡಕ್ಕೆ ಮತ್ತೆ ಸಮತೋಲನವನ್ನ ತಂದಿದ್ಲು. ದೇವಿಯ ಈ ಕಥೆ ನಮಗೆಲ್ಲ ಒಂದು ದೊಡ್ಡ ಪಾಠವನ್ನ ಕಲಿಸುತ್ತೆ. ಎಂಥ ಕತ್ತಲು ಬಂದ್ರೂ ಎಲ್ಲೋ ಒಂದು ಕಡೆ ಭರವಸೆಯ ಬೆಳಕು ಇದ್ದೇ ಇರುತ್ತೆ. ಎಲ್ಲರೂ ಒಟ್ಟಾಗಿ ನಿಂತ್ರೆ ಎಂಥ ಶಕ್ತಿಯನ್ನು ಎದುರಿಸಬಹುದು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ನಮ್ಮೆಲ್ಲರೊಳಗೂ ಒಬ್ಬ ದೇವಿಯ ಶಕ್ತಿ ಇದೆ. ಅದು ಹೊರಬರಲು ಕಾಯ್ತಾ ಇರುತ್ತೆ. ಬನ್ನಿ, ದೇವಿ ಮಹಾತ್ಮ್ಯದಲ್ಲಿ ಬರುವ ಒಂದು ಅದ್ಭುತವಾದ ಯುದ್ಧದ ಕಥೆಯನ್ನ ನೋಡೋಣ. ಇಲ್ಲಿ ಕೆಟ್ಟದ್ದರ ಮೇಲೆ ಒಳ್ಳೆಯದು ಹೇಗೆ ಗೆಲ್ಲುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಇದೊಂದು ರೀತಿ ಅವ್ಯವಸ್ಥೆಯ ವಿರುದ್ಧ ದೈವಿಕ ಸುವ್ಯವಸ್ಥೆ ನಡೆಸಿದ ಹೋರಾಟದ ಕಥೆ. ನಾವೀಗ ನೇರವಾಗಿ ಯುದ್ಧಭೂಮಿಯ ಮಧ್ಯದಲ್ಲಿದ್ದೇವೆ. ಇಲ್ಲಿ ಎಲ್ಲೆಲ್ಲೂ ಅವ್ಯವಸ್ಥೆ ತಾಂಡವವಾಡುತ್ತಿದೆ. ದೇವಿಯ ದೈವಿಕ ಶಕ್ತಿ ಈಗಾಗಲೇ ಅಸುರರ ಸೈನ್ಯವನ್ನ ಸೋಲಿನ ಅಂಚಿಗೆ ತಂದು ನಿಲ್ಲಿಸಿದೆ. ಅವರ ಅಹಂಕಾರವನ್ನು ಮುರಿದಿದೆ. ತನ್ನ ಸೈನ್ಯವೆಲ್ಲ ಚೆಲ್ಲಾಪಿಲ್ಲಿಯಾಗಿರುವುದನ್ನು ನೋಡಿ ಮಹಿಷಾಸುರನ ಅತೀ ಶಕ್ತಿಶಾಲಿ ಸೇನಾಪತಿಗಳು ಅವನ ಕೊನೆಯ ಭರವಸೆಯಾಗಿ ಒಬ್ಬೊಬ್ಬರಾಗಿ ದೇವಿಯನ್ನ ಎದುರಿಸಲು ಮುಂದೆ ಬರ್ತಾರೆ. ಮೊದಲಿಗೆ ಬರೋದು ಸೇನಾಪತಿ ಚಿಕ್ಷುರ. ತನ್ನ ಪೂರ್ತಿ ಬಲದಿಂದ ದೇವಿಯ ಮೇಲೆ ಭೀಕರವಾಗಿ ದಾಳಿ ಮಾಡ್ತಾನೆ. ಆದ್ರೆ ನೋಡಿ, ದೇವಿ ಎಷ್ಟು ಸುಲಭವಾಗಿ ತನ್ನ ದೈವಿ ಕೃಪೆ ಮತ್ತು ನಿಖರತೆಯಿಂದ ಅವನ ಪ್ರತಿಯೊಂದು ಆಕ್ರಮಣವನ್ನು ವಿಫಲಗೊಳಿಸ್ತಾಳೆ. ಅವನ ಅಹಂಕಾರವನ್ನು ಪುಡಿಗೈಯುತ್ತಾಳೆ. ಹಾಗೇ ಸೋಲಿನ ಸರಮಾಲೆನೇ ಶುರುವಾಗುತ್ತೆ. ಒಬ್ಬರಾದ್ಮೇಲೆ ಒಬ್ಬರಂತೆ ಅಸುರ ಸೇನೆಯ ಘಟಾನುಘಟಿ ದಂಡನಾಯಕರು ಪ್ರತಿಯೊಬ್ಬರೂ ತಮ್ಮದೇ ರೀತಿಯಲ್ಲಿ ಪರಾಕ್ರಮಿಗಳಾಡಿದ್ರೂ ದೇವಿಯ ಅಗಾಧ ಶಕ್ತಿಯ ಮುಂದೆ ಸಂಪೂರ್ಣವಾಗಿ ಮತ್ತು ನಿರ್ಣಾಯಕವಾಗಿ ನಾಶವಾಗಿ ಹೋಗ್ತಾರೆ. ತನ್ನ ಇಡೀ ಸೈನ್ಯವೇ ಸರ್ವನಾಶವಾಗಿದ್ದನ್ನು ಕಣ್ಣಾರೆ ಕಂಡ ಮೇಲೆ ಕೋಪದಿಂದ ಕುದಿಯುವ ಅಸುರರ ರಾಜ ಮಹಿಷಾಸುರ ಕೊನೆಗೂ ತನ್ನ ಭಯಂಕರ ನಿಜವಾದ ರೂಪದಲ್ಲಿ ಯುದ್ಧರಂಗಕ್ಕೆ ಇಳಿಯುತ್ತಾನೆ. ಅವನು ದೇವಿಯ ಸೈನ್ಯದಲ್ಲಿ ಭಯ ಹುಟ್ಟಿಸ್ತಾನೆ. ತನ್ನ ಶಕ್ತಿಶಾಲಿ ಕೊಂಬುಗಳಿಂದ ಕೊರಸುಗಳಿಂದ ಎಲ್ಲವನ್ನೂ ನಾಶ ಮಾಡ್ತಾನೆ. ಅವನ ಬಾಲವಂತೂ ಒಂದು ಮಾರಣಾಂತಿಕ ಆಯುಧದ ಹಾಗೆ ಬೀಸುತ್ತೆ ಮತ್ತು ಅವನ ಗರ್ಜನೆ ದೇವಿಯ ಸಿಂಹವನ್ನೇ ಕೊಲ್ಲುವಷ್ಟು ಜೋರಾಗಿತ್ತು. ಅವನ ಕೋಪದ ತುಳಿತಕ್ಕೆ ಅವನ ಕಾಲಡಿಯ ನೆಲವೇ ಸೀಳಿ ಹೋಗುತ್ತೆ. ಅವನ ಆರ್ಭಟದ ರಭಸಕ್ಕೆ ಸಮುದ್ರಗಳೇ ಉಕ್ಕಿ ಭೂಮಿಯ ಮೇಲೆ ಹರಿಯುತ್ತೆ.
ಅವನ ಉಸುರು ಬಿರುಗಾಳಿಯಂತೆ ಪರ್ವತಗಳನ್ನೇ ಬುಡಸಮೇತ ಕಿತ್ತು ಆಕಾಶದಿಂದ ಕೆಳಗೆ ಬೀಳಿಸುತ್ತೆ. ಈ ಭಯಂಕರ ವಿನಾಶವನ್ನ ನೋಡಿ ಚಂಡಿಕಾದೇವಿ ತನ್ನ ದೈವಿಕ ಕೋಪವನ್ನ ಪ್ರದರ್ಶಿಸ್ತಾಳೆ. ಇನ್ನು ಈ ಅಸುರ ರಾಜನ ಆಟಕ್ಕೆ ಅಂತ್ಯ ಹಾಡ್ಲೇಬೇಕು ಅಂತ ಸಿದ್ಧಳಾಗುತ್ತಾಳೆ. ಅವಳು ತನ್ನ ಪ್ರತಿದಾಳಿಯನ್ನ ಶುರು ಮಾಡ್ತಾಳೆ. ಆದರೆ ಮಹಿಷಾಸುರ ಒಬ್ಬ ಮಾಯಾವಿ, ಅಷ್ಟು ಸುಲಭವಾಗಿ ಸೋಲೊಪ್ಕೊಳ್ಳಲ್ಲ. ಅವನು ತನ್ನ ರೂಪ ಬದಲಾಯಿಸೋ ಶಕ್ತಿಯನ್ನ ಪ್ರದರ್ಶಿಸೋಕೆ ಶುರು ಮಾಡ್ತಾನೆ. ಗೆಲ್ಲೇಬೇಕು ಅಂತ ಮಹಿಷಾಸುರ ಹತಾಶೆಯಿಂದ ಒಂದಾದ್ಮೇಲೆ ಒಂದು ರೂಪವನ್ನ ಬದಲಾಯಿಸ್ತಾನೆ. ಆದರೆ ದೇವಿ ಅವನ ಪ್ರತಿಯೊಂದು ನಡೆಯನ್ನು ತಕ್ಷಣವೇ ವಿಫಲಗೊಳಿಸುತ್ತಾಳೆ. ಇದೊಂದು ರೀತಿ ರೂಪಗಳ ರೋಚಕ ದ್ವಂದ್ವಯುದ್ಧದ ಹಾಗೆ ನಡೆಯುತ್ತೆ. ಕೊನೆಗೆ ಮತ್ತೆ ತನ್ನ ಕೋಣದ ರೂಪಕ್ಕೆ ಮರಳುವಂತೆ ಆದಾಗ ಆ ಮಹಾಸುರ ತನ್ನೆಲ್ಲ ಶಕ್ತಿಯನ್ನ ಒಟ್ಟುಗೂಡಿಸಿ ಇಡೀ ಜಗತ್ತೇ ನಡುಗುವಂತಹ ಒಂದು ಕೊನೆಯ ದಾಳಿಯನ್ನ ಮಾಡ್ತಾನೆ. ಕೋಪದಿಂದ ಮತ್ತು ಹೊಸ ಚೈತನ್ಯದಿಂದ ಚಂಡಿಕೆಯು ಅಂತಿಮ ಸಂಘರ್ಷಕ್ಕೆ ಸಿದ್ಧಳಾಗುತ್ತಾಳೆ. ಅವನ ರೋಷಕ್ಕೆ ತನ್ನ ದೈವಿಕ ಶಕ್ತಿಯಿಂದ ಸವಾಲು ಹಾಕ್ತಾಳೆ. ಅವನ ಆ ಅಟ್ಟಹಾಸವನ್ನು ನೋಡಿ ನಗುತ್ತಾಳೆ. ಆಗ ದೇವಿ ಒಂದು ಅಂತಿಮ ತಣ್ಣಗಾಗಿಸುವ ಸವಾಲನ್ನು ಎಸೆಯುತ್ತಾಳೆ. ಅವನ ಸನ್ನಿಹಿತ ಸಾವನ್ನ ಮತ್ತು ಅದರ ನಂತರ ಬರುವ ದೇವತೆಗಳ ಸಂಭ್ರಮವನ್ನ ಘೋಷಿಸುತ್ತಾಳೆ. ಯುದ್ಧ ಈಗ ತನ್ನ ಪರಾಕಾಷ್ಠೆಯನ್ನ ತಲುಪುತ್ತೆ. ಕಲ್ಪನೆಗೂ ಮೀರಿದ ವೇಗದಲ್ಲಿ ದೇವಿ ಅವನ ಮೇಲೆ ಹಾರಿ ನಿರ್ಣಾಯಕವಾದ ಅಂತಿಮ ಹೊಡೆತವನ್ನ ನೀಡ್ತಾಳೆ. ದೇವಿಯ ಕಾಲಡಿಯಲ್ಲಿ ಸಿಕ್ಕಿ ಹಾಕಿಕೊಂಡು ಸೋತಾಗ ಮಹಿಷಾಸುರ ತನ್ನ ಆ ಭಯಾನಕ ವೇಷವನ್ನು ಕಳಚಿ ತನ್ನ ನಿಜವಾದ ಅಸುರ ರೂಪದಲ್ಲಿ ಹೊರಬರಬೇಕಾಗುತ್ತೆ. ಈ ಅಂತಿಮ ದುರ್ಬಲ ಕ್ಷಣದಲ್ಲಿ ಅವನ ಮುಖವಾಡ ಕಳಚಿ ಹೋಗುತ್ತೆ ಮತ್ತು ಅವನು ತನ್ನ ಅಂತ್ಯವನ್ನು ತನ್ನ ನಿಜವಾದ ಸ್ವರೂಪದಲ್ಲಿ ಎದುರಿಸಬೇಕಾಗಿ ಬರುತ್ತೆ. ಅವನ ಆ ಅಂತಿಮ ನಿಜ ರೂಪದಲ್ಲಿ ದೇವಿಯ ಮಹಾಖಡ್ಗದಿಂದ ಅವನು ಕೊನೆಗೂ ಹತನಾಗ್ತಾನೆ. ಸರಿ, ಈಗ ಮುಂದೆ ಹೋಗಿ ಈ ಒಂದು ವಿಜಯ ಇಡೀ ಬ್ರಹ್ಮಾಂಡದ ಮೇಲೆ ಹೇಗೆ ಪರಿಣಾಮ ಬೀರಿತು ಅಂತ ನೋಡೋಣ. ತಮ್ಮ ರಾಜ ಸತ್ತ ತಕ್ಷಣ ಅವ್ಯವಸ್ಥೆಯ ಶಕ್ತಿಗಳೆಲ್ಲ ಮಾಯವಾಗ್ತವೆ. ಇಡೀ ಬ್ರಹ್ಮಾಂಡವು ತಕ್ಷಣವೇ ದೈವಿಕ ಸಂಭ್ರಮ ಮತ್ತು ಶಾಂತಿಯಿಂದ ತುಂಬಿ ಹೋಗುತ್ತೆ. ಅಂದ್ರೆ ಕತ್ತಲೆ ಸರಿದು ಬೆಳಕು ಬಂದ ಹಾಗೆ. ಸ್ವರ್ಗದ ಪ್ರತಿಯೊಂದು ಮೂಲೆಯಲ್ಲೂ ಸಂಭ್ರಮ ಮನೆ ಮಾಡುತ್ತೆ. ಅಧರ್ಮದ ನಾಶ ಮತ್ತು ಧರ್ಮದ ಪುನಃಸ್ಥಾಪನೆಯನ್ನು ನೋಡಿ ದೇವತೆಗಳು, ಋಷಿಗಳು, ಗಂಧರ್ವರು, ಅಪ್ಸರೆಯರು ಎಲ್ಲರೂ ಆನಂದದಿಂದ ಕುಣಿದು ಹಾಡುತ್ತಾರೆ. ಸಮತೋಲನವು ಮತ್ತೆ ವಿಜಯಶಾಲಿಯಾಗಿ ಸ್ಥಾಪನೆಯಾಗಿದೆ. ದೇವತೆಗಳು ಮತ್ತು ಅಸುರರ ಈ ಪುರಾತನ ಕಥೆಯು ಕಾಲವನ್ನು ಮೀರಿ ನಮ್ಮನ್ನು ಒಂದು ಆಳವಾದ ಚಿಂತನೆಗೆ ಹಚ್ಚುತ್ತೆ. ದೈವಿಕ ಸುವ್ಯವಸ್ಥೆ ಮತ್ತು ವಿನಾಶಕಾರಿ ಅವ್ಯವಸ್ಥೆಯ ನಡುವಿನ ಈ ಶಾಶ್ವತ ಯುದ್ಧ ನಮ್ಮ ಸುತ್ತಲಿನ ಜಗತ್ತಿನಲ್ಲಿ ಮತ್ತು ಬಹುಶಃ ನಮ್ಮೊಳಗೆ ಹೇಗೆ ನಡೆಯುತ್ತೆ ಅನ್ನೋದನ್ನ ಯೋಚಿಸುವಂತೆ ಮಾಡುತ್ತೆ. ಕಲ್ಪನೆ ಮಾಡಿಕೊಳ್ಳಿ, ಬ್ರಹ್ಮಾಂಡವನ್ನೇ ಬದಲಾಯಿಸುವಂತಹ ಒಂದು ಮಹಾಯುದ್ಧ ಪುಂಜು ಮುಗ್ದಿದೆ. ಒಂದು ದೈವಿಕ ರಣರಂಗ. ಅಲ್ಲಿ ಈಗ ಶಾಂತಿ ಇದೆ. ಆದರೆ ಆ ವಾತಾವರಣದಲ್ಲಿ ಗೆಲುವಿನ ಸಂಭ್ರಮಕ್ಕಿಂತ ಹೆಚ್ಚಾಗಿ ಒಂದು ರೀತಿಯ ವಿಸ್ಮಯ ಮತ್ತು ಭಕ್ತಿ ತುಂಬಿದೆ. ಹಾಗಾದ್ರೆ ಈ ದೈವಿಕ ಸ್ತುತಿಯ ಹಿಂದಿನ ಆಳವಾದ ಅರ್ಥ ಏನು? ಬನ್ನಿ ಅದನ್ನ ತಿಳಿದುಕೊಳ್ಳೋಣ. ದೇವತೆಗಳೆಲ್ಲರೂ ತಲೆ ಬಾಗಿ ನಿಂತಿದ್ದಾರೆ. ಅವರಲ್ಲಿದ್ದ ಭಯ ಈಗ ಮಾಯವಾಗಿದೆ. ಬದಲಿಗೆ ಕಣ್ಣುಗಳಲ್ಲಿ ಕೃತಜ್ಞತೆ ಮತ್ತು ಆಶ್ಚರ್ಯ ತುಂಬಿದೆ. ತಮ್ಮನ್ನು ರಕ್ಷಿಸಿದ ಆ ಮಹಾನ್ ಶಕ್ತಿಯನ್ನು ಅವರು ಸ್ತುತಿಸಲು ಶುರು ಮಾಡ್ತಿದ್ದಾರೆ. ನೋಡಿ, ಈ ಸ್ತುತಿ ಕೇವಲ ಒಂದು ಹೊಗಳಿಕೆಯಲ್ಲ. ಇದು ದೇವತೆಗಳು ತಮ್ಮನ್ನೇ ತಾವು ಕೇಳ್ಕೊಳ್ತಿರೋ ಒಂದು ಪ್ರಶ್ನೆ. ನಮ್ಮನ್ನು ಕಾಪಾಡಿದ ಈ ಶಕ್ತಿ ಯಾರು? ಅವಳ ನಿಜವಾದ ಸ್ವರೂಪವಾದ್ರೂ ಏನು? ಈ ವಿಶ್ಲೇಷಣೆಯಲ್ಲಿ ನಾವು ಈ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ದೇವತೆಗಳ ಸ್ತುತಿ ಶುರುವಾಗುವುದೇ ಒಂದು ಅದ್ಭುತವಾದ ಕಲ್ಪನೆಯೊಂದಿಗೆ. ಅವರು ದೇವಿಯನ್ನ ಕೇವಲ ಒಬ್ಬ ಯೋಧೆ ಅಂತ ನೋಡ್ತಿಲ್ಲ. ಬದಲಿಗೆ ಈ ಇಡೀ ಬ್ರಹ್ಮಾಂಡವೇ ಅವಳ ಶಕ್ತಿಯ ಒಂದು ವಿಸ್ತರಣೆ ಅಂತ ಒಪ್ಕೊಳ್ತಿದ್ದಾರೆ. ದೇವತೆಗಳು ಇಲ್ಲಿ ಒಂದು ದೊಡ್ಡ ಸವಾಲನ್ನು ಎದುರಿಸುತ್ತಿದ್ದಾರೆ. ಅದೆಂದಂದ್ರೆ ನಮ್ಮ ಅರಿವಿಗೆ, ನಮ್ಮ ವರ್ಣನೆಗೆ ಮೀರಿದ ಒಂದು ಶಕ್ತಿಯನ್ನು ಪದಗಳಲ್ಲಿ ಹಿಡಿದಿಡುವುದು ಹೇಗೆ ಸಾಧ್ಯ? ಇಲ್ಲಿ ನಿಜಕ್ಕೂ ಆಸಕ್ತಿಕರವಾದ ವಿಷಯ ಅಂದ್ರೆ ದೇವತೆಗಳು ತಮ್ಮ ಮಿತಿಗಳನ್ನ ಒಪ್ಪಿಕೊಳ್ತಿದ್ದಾರೆ. ಅಷ್ಟೇ ಅಲ್ಲ, ತ್ರಿಮೂರ್ತಿಗಳು ಅಂತ ನಾವು ಕರೆಯುವ ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೂ ಕೂಡ ಆ ದೇವಿಯ ಶಕ್ತಿಯನ್ನ ಪೂರ್ತಿಯಾಗಿ ವಿವರಿಸೋಕೆ ಸಾಧ್ಯವಿಲ್ಲವಂತೆ. ಇದು ಅವಳ ಸ್ವರೂಪದ ಸೌಂದರ್ಯವನ್ನು ಎಷ್ಟು ಅದ್ಭುತವಾಗಿ ವಿವರಿಸುತ್ತೆ ನೋಡಿ. ಅವಳು ಕೇವಲ ಒಳ್ಳೆಯದರಲ್ಲಿ ಮಾತ್ರ ಇಲ್ಲ. ಅವಳು ಒಳ್ಳೆಯದು, ಕೆಟ್ಟದು, ಅದೃಷ್ಟ, ದುರದೃಷ್ಟ, ಜ್ಞಾನ, ನಂಬಿಕೆ, ಹೀಗೆ ಅಸ್ತಿತ್ವದ ಪ್ರತಿಯೊಂದು ಅಂಶದಲ್ಲೂ ಇದ್ದಾಳೆ. ಅಂದ್ರೆ ಅವಳು ಸರ್ವವ್ಯಾಪಿ. ಹಾಗಾದ್ರೆ ಇದರ ಅರ್ಥ ಏನು? ಅವಳು ಕೇವಲ ಒಬ್ಬ ಯೋಧೆ ಅಥವಾ ದೇವತೆ ಅಲ್ಲ. ಅವಳೇ ಆದಿ ಪ್ರಕೃತಿ, ಅಂದ್ರೆ ಈ ಸೃಷ್ಟಿಯ ಮೂಲ ಕಾರಣ. ಈ ಇಡೀ ಬ್ರಹ್ಮಾಂಡವೇ ಅವಳೊಂದು ಸಣ್ಣ ಭಾಗ ಅಷ್ಟೆ. ಈಗ ಅವಳ ಸ್ವಭಾವದ ಒಂದು ಬಹಳನೇ ಇಂಟ್ರೆಸ್ಟಿಂಗ್ ಆದ ಭಾಗವನ್ನು ನೋಡೋಣ.
ಒಂದು ಕಡೆ ಅವಳು ಭಯಂಕರ ಯೋಧೆ, ಇನ್ನೊಂದು ಕಡೆ ಅಪಾರ ಕರುಣಾಮಯಿ. ಈ ಎರಡೂ ಗುಣಗಳು ಒಂದೇ ವ್ಯಕ್ತಿಯಲ್ಲಿರೋಕೆ ಹೇಗ್ ಸಾಧ್ಯ? ಒಂದು ಕಡೆ ನೋಡಿ, ಅವಳ ಮುಖ ಶತ್ರುಗಳಿಗೆ ಸಾವಿನ ಸೂಚನೆ ಕೊಡುವ ಹಾಗೆ ಭಯಂಕರವಾಗಿರುತ್ತೆ. ಮತ್ತೊಂದು ಕಡೆ ಅದೇ ಮುಖ ಭಕ್ತರಿಗೆ ಪೂರ್ಣಚಂದ್ರನಂತೆ ಶಾಂತಿ ಕೊಡುತ್ತೆ. ಯುದ್ಧದಲ್ಲಿ ಅವಳು ಎಷ್ಟು ಕಠೋರವೋ, ಅವಳು ಹೃದಯದಲ್ಲಿ ಅಷ್ಟೇ ಆಳವಾದ ಕರುಣೆ ತುಂಬಿರುತ್ತೆ. ಇಲ್ಲೊಂದು ಸಹಜವಾದ ಪ್ರಶ್ನೆ ಬರುತ್ತೆ ಅಲ್ವಾ? ಇಷ್ಟೆಲ್ಲ ಶಕ್ತಿ ಇರೋ ದೇವಿಗೆ ತನ್ನ ಶತ್ರುಗಳನ್ನ ಒಂದೇ ಒಂದು ನೋಟದಲ್ಲಿ ಸುಟ್ಟು ಬೂದಿ ಮಾಡಕ್ಕಾಗ್ತಿರ್ಲಿಲ್ವಾ? ಈ ಯುದ್ಧದ ಅವಶ್ಯಕತೆ ಆದ್ರೂ ಏನಿತ್ತು? ಇದಕ್ಕೆ ಉತ್ತರ ಇದೆಯಲ್ಲ, ಅದು ನಿಜಕ್ಕೂ ಬೆರಗುಗೊಳಿಸುವಂಥದ್ದು. ಅವಳ ಸಂಹಾರ ಕೇವಲ ಒಂದು ವಿನಾಶದ ಕ್ರಿಯೆ ಅಲ್ಲ, ಅದು ಒಂದು ರೀತಿ ಶುದ್ಧೀಕರಣದ ಕ್ರಿಯೆ ಕೂಡ ಹೌದು. ಅವಳ ಆಯುಧಗಳಿಂದ ಹತರಾದ ಶತ್ರುಗಳು ಕೂಡ ಪಾಪದಿಂದ ಮುಕ್ತರಾಗಿ ಸ್ವರ್ಗವನ್ನು ಸೇರ್ತಾರೆ ಅಂತ. ಇದು ಅವಳ ನ್ಯಾಯ ಮತ್ತು ಕರುಣೆಯ ಒಂದು ಅದ್ಭುತ ಸಂಯೋಜನೆಯನ್ನ ತೋರಿಸುತ್ತೆ. ಅವಳು ದುಷ್ಟತನವನ್ನ ಖಂಡಿತ ಶಿಕ್ಷಿಸ್ತಾಳೆ, ಆದರೆ ದುಷ್ಟರ ಮೇಲೆಯೂ ಕರುಣೆ ತೋರ್ತಾಳೆ. ಒಂದು ರೀತಿ ಹೇಳಬೇಕಂದ್ರೆ ಅವಳು ಮಾಡೋ ಯುದ್ಧವೂ ಒಂದು ರೀತಿಯಲ್ಲಿ ಮೋಕ್ಷವೇ ಸರಿ. ದೇವತೆಗಳ ಸ್ತುತಿ ಮುಗಿದ ಮೇಲೆ ಈಗ ದೃಶ್ಯ ಬದಲಾಗುತ್ತೆ. ಯುದ್ಧದ ಆ ಕ್ರೋಧವೆಲ್ಲ ಮಾಯವಾಗಿ ಶಾಂತಳಾದ ದೇವಿ ಈಗ ಮಾತನಾಡಲು ಮುಂದಾಗಿದ್ದಾಳೆ. ಯುದ್ಧದ ಭಯಂಕರತೆ ಈಗ ಇಲ್ಲ. ಅವಳ ಮುಖದಲ್ಲಿ ಪ್ರಸನ್ನತೆ ತುಂಬಿದೆ. ಸ್ತುತಿಗಳಿಂದ ಸಂತೋಷಗೊಂಡ ಅವಳು ದೇವತೆಗಳಿಗೆ ನಿಮ್ಗೇನು ಬರಬೇಕು ಅಂತ ಕೇಳ್ತಿದ್ದಾಳೆ. ದೇವತೆಗಳ ಬೇಡಿಕೆ ಇದೆಯಲ್ಲ, ಅದು ಅವರ ಜ್ಞಾನವನ್ನು ತೋರಿಸುತ್ತೆ. ಅವರು ಕ್ಷಣಿಕವಾದ ಸಂಪತ್ತನ್ನಾಗಲಿ ಅಧಿಕಾರವನ್ನಾಗಲಿ ಕೇಳುವುದಿಲ್ಲ, ಬದಲಾಗಿ ಶಾಶ್ವತವಾದ ರಕ್ಷಣೆಯನ್ನ ಕೇಳ್ತಾರೆ. ಅಂದ್ರೆ ಅವಳನ್ನು ನೆನೆಸ್ಕೊಂಡಾಗೆಲ್ಲ ನಮ್ಮ ಸಂಕಷ್ಟಗಳು ದೂರವಾಗಬೇಕು ಅಂತೂ ವರ ಕೇಳ್ತಾರೆ. ಅವಳ ಉತ್ತರ ತುಂಬಾನೇ ಸರಳ ಮತ್ತು ಶಕ್ತಿಯುತವಾಗಿತ್ತು. ತಥಾಸ್ತು ಅಂದ್ರೆ ಹಾಗೆಯೇ ಆಗಲಿ ಅಂತ. ವರವನ್ನು ಕೊಟ್ಟು ಅವಳು ಬಂದ ಹಾಗೆಯೇ ನಿಗೂಢವಾಗಿ ಕಣ್ಮರೆಯಾಗ್ತಾಳೆ. ಇದು ಅವಳ ದೈವಿಕ ಸ್ವರೂಪವನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ. ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ದೇವತೆಗಳಿಗೆ ಕೊಟ್ಟ ಆ ವರ ಕೇವಲ ಅವರಿಗಷ್ಟೇ ಸೀಮಿತವಾಗಿಲ್ಲ, ಅದು ಇಡೀ ಮಾನವಕುಲಕ್ಕೆ ವಿಸ್ತರಿಸುತ್ತೆ. ಹೌದು, ದೇವಿಯ ವಚನ ಹೀಗಿದೆ: ಯಾರೆಲ್ಲ ಈ ಸ್ತುತಿಗಳಿಂದ ಅವಳನ್ನು ಪೂಜಿಸ್ತಾರೋ ಅವರಿಗೆಲ್ಲ ಸಂಪತ್ತು, ಸಂತಾನ, ಯಶಸ್ಸು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅವಳ ನಿರಂತರವಾದ ಕೃಪೆ ಸಿಗುತ್ತೆ. ನೋಡಿ, ಇದೇ ವಚನ ಈ ಪ್ರಾಚೀನ ಕಥೆಯನ್ನು ಇವತ್ತಿಗೂ ಪ್ರಸ್ತುತವಾಗಿಸಿದೆ. ಮತ್ತು ಕಥೆಗಾರ ಈ ಕಥೆಯನ್ನ ಇಲ್ಲಿಗೆ ಮುಗಿಸೋದಿಲ್ಲ, ಬದಲಿಗೆ ಇದನ್ನ ಮುಂದುವರಿಸುವ ಭರವಸೆ ಕೊಡ್ತಾರೆ. ಕೇಳು, ಮುಂದೇನಾಯ್ತು ಅಂತ ಹೇಳ್ತೀನಿ. ಅಂದ್ರೆ ಇದು ಕೇವಲ ಒಂದು ಅಧ್ಯಾಯ ಅಷ್ಟೇ, ಈ ಮಹಾಕಾವ್ಯ ಇನ್ನೂ ಮುಗಿದಿಲ್ಲ. ಇದು ನಮ್ಮನ್ನು ಒಂದು ಆಳವಾದ ಯೋಚನೆಗೆ ತಳ್ಳುತ್ತೆ. ಅವಳು ಭೂತಕಾಲದಲ್ಲಿ ನಮ್ಮನ್ನು ರಕ್ಷಿಸಿದಳು, ಸರಿ. ಆದ್ರೆ ಒಬ್ಬ ಶಾಶ್ವತ ರಕ್ಷಕಿಯಾಗಿ ಭವಿಷ್ಯದಲ್ಲಿ ಬರಬಹುದಾದ ಯಾವ ಸಂಕಷ್ಟಗಳನ್ನು ನಿವಾರಿಸಲು ಅವಳು ಮತ್ತೆ ಬರಬೇಕಾಗಬಹುದು? ಯೋಚನೆ ಮಾಡಿ.